ಸಾನ್ವಿದ್ಯಾ ಹೋಮ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತೊಂದು ರುಚಿಕರವಾದ ಎಣ್ಣೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ಹುರಿದಿಟ್ಕೊಂಡಿದ್ದೀನಿ. ಅದನ್ನ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಅರ್ಧ ಬಟ್ಲು ಒಣ ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಿದ್ದೀನಿ. ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಇಷ್ಟ ಆಗಿದ್ದರೆ ಸಾಕು. ಸ್ವಲ್ಪ ಚಕ್ಕೆ ಹಾಕೋತಾ ಇದ್ದೀನಿ. 10 ರಿಂದ 12 ಬೆಳ್ಳುಳ್ಳಿ ಎಸಳು, 1.5 ಸ್ಪೂನು ಅಚ್ಚ ಖಾರದ ಪುಡಿಯನ್ನು ನಾನು ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತೊಳೆದು ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರೋಣ. ನಾವು ಪೌಡ್ರ್ ಈ ಥರ ಆಗುತ್ತೆ. ಅಗಲವಾದ ಪಾತ್ರೆಯಲ್ಲಿ ನಾವು ಇದನ್ನು ಪೌಡ್ರನ್ನು ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. 1-2 ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಿದ್ದೀನಿ. ಸ್ವಲ್ಪ ನೀರು ನೋಡ್ಕೊಂಡು ಹಾಕೋಬೇಕು ನಾವು. ಇದು ಒಂದು ಉಂಡೆ ಗಾತ್ರದಲ್ಲಿ ಬರಬೇಕು. ಕಲಿಸ್ತವಾಗ ಅಷ್ಟಾಗುವಷ್ಟು ನೀರು ಹಾಕೋಬೇಕು. ಈ ಥರ ಇದ್ದರೆ ಸಾಕಾಗುತ್ತೆ. ಅರ್ಧ ಕೆಜಿಯಷ್ಟು ಚಿಕ್ಕ ಗಾತ್ರದ ಬದನೆಕಾಯನ್ನು ತಗೊಂಡಿದ್ದೀನಿ. ಅದನ್ನು ನಾನು 4 ಭಾಗ ಮಾಡ್ತಾಯಿದ್ದೀನಿ. ಈ ಥರ 4 ಹೋಳು ಮಾಡ್ಕೋಬೇಕು. ಎಲ್ಲವನ್ನು ನಾನು ಇದೇ ಥರ ಮಾಡಿಟ್ಕೊಂಡಿದ್ದೀನಿ. ನಾವು ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ತಗೊಂಬಿಟ್ಟು ಇದರಲ್ಲಿ ಹಾಕಬೇಕು. ಹಾಕಿ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು. ಬದನೆಕಾಯಿ ಕಪ್ಪಾಗಬಾರ್ದು ಅಂದರೆ ನೀವು ಅದರಲ್ಲಿ ಸ್ವಲ್ಪ ನೀರಲ್ಲಿ ಉಪ್ಪು ಹಾಕಿಬಿಟ್ಟು ಬದನೆಕಾಯಿ ಹೆಚ್ಚಿರೋದೆಲ್ಲ ಹಾಕಿ ಒಂದೊಂದೇ ತಗೊಂಡು ತುಂಬೋದು. ಈ ಥರ ನಾನು ಎಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ. ಒಂದು ಒಲೆ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು ಹಾಕಿದ್ದೀನಿ. ತುಂಬಿಟ್ಕೊಂಡಿರುವ ಬದನೆಕಾಯನ್ನು ಒಂದೊಂದೇ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಒಂದು 4 ನಿಮಿಷಗಳ ಕಾಲ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬದನೆಕಾಯಿ ಪಲ್ಯ. ಬದನೆಕಾಯಿ ಎಲ್ಲ ತುಂಬಿ ಉಳಿದಿರುವ ಈ ಮಿಶ್ರಣಕ್ಕೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರಿನ ಪ್ರಮಾಣ ನಮಗೆ ನೋಡ್ಕೊಂಡು ಹಾಕೋಬೇಕು. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತಿದ್ದೀನಿ. ಬೆಲ್ಲ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಕೋಬೋದು. ಇದು ಗಟ್ಟಿಯಾಗಿರೋ ಮಿಶ್ರಣ ಎಲ್ಲ ಗಂಟಾಗ್ದಂಗೆ ಇದು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ನಾನಿಲ್ಲಿ ಬಾಣಲೆಗೆ ಹಾಕೋತಾ ಇದ್ದೀನಿ. ನೀರು ನೋಡ್ಕೊಂಡು ಹಾಕಬೇಕು. ನಿಮಗೆ ಎಷ್ಟು ಗಟ್ಟಿ ಬೇಕು, ತೆಳು ಬೇಕು ಆ ಥರ. ಈ ಥರ ಇದ್ದರೆ ಸಾಕಾಗುತ್ತೆ. ಸ್ವಲ್ಪ ನೀರಾಗೆ ನಾವು ಮಾಡ್ಕೋಬೇಕು. ಅದು ಕುದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇದು ಒಂದು 20 ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ. ಇಷ್ಟಾಗಿದ್ದರೆ ಸಾಕು. ತುಂಬ ಮೆತ್ತಗೆ ಬೇಕನ್ನೋರು ನೀವು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ವಿಸಿಲ್ ಬೇಯಿಸ್ಕೋಬೋದು. ಈರುಳ್ಳಿ ಟೊಮೆಟೊ ಯಾವುದನ್ನು ನಾನು ಬಳಸಿಲ್ಲ. ನಿಮಗೆ ಇಷ್ಟ ಇದ್ದರೆ ನೀವು ಅದನ್ನು ಒಗ್ಗರಣೆ ಮಾಡುವಾಗ ಹಾಕೋಬಹುದು. ರೊಟ್ಟಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಎಣ್ಣೆ ಬದನೆಕಾಯಿ ಪಲ್ಯ. ತುಂಬ ರುಚಿಯಾದ ಎಣ್ಣೆ ಬದನೆಕಾಯಿ ಪಲ್ಯ ಹೇಗಿದೆ ಅಂತ ನನಗೆ ಲೈಕ್ ಮೂಲಕ ತಿಳಿಸಿ. ನೀವು ಒಂದ್ಸಲ ಎಣ್ಣೆ ಬದನೆಕಾಯಿ ಪಲ್ಯನ ನಿಮ್ಮ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ. ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ. ಮೊದಲನೇ ಬಾರಿ ನನ್ನ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ. Thank you for watching.